ಅದು ವಿಜಯೇಂದ್ರ ಅವ್ರಿಗೆ ಅವ್ರ ತಟ್ಟೆಯಲ್ಲಿ ಹೆಗ್ಡ ಬಿದ್ದಿರೋದು ಜ್ಞಾಪಕ ಇಲ್ಲ ಅವ್ರಿಗೆ. ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡುವಂಥ ಪರಿಸ್ಥಿತಿ. ಅವ್ರ ತರ ಏನ್ ಮಾಡ್ತಾರೆ? ಅವರು ಇವತ್ತು ಅವ್ರ ಪರಿಸ್ಥಿತಿ ಇಷ್ಟೆಲ್ಲ ಹದಗೆಟ್ಟಿದೆ. ನಾವೆಲ್ಲ ಸರಿಯಾಗಿ ನಡೆಸ್ತಾ ಇರೋವಾಗ್ಲೂ ಇದೊಂದು ಕೂಗು ಎದ್ದೇಳುತ್ತೆ. ಹಾಗೆ ನಮಗಂತೂ ಹೈಕಮಾಂಡ್ ಹೇಳಿದ್ದಾರೆ. ಅದು ಸರಿಯಾದ ಸಮಯದಲ್ಲಿ ತೀರ್ಮಾನ ಆಗುತ್ತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ತಾವು ಕೂಡ ಅಧ್ಯಕ್ಷರು ಉಂಟು, ಯಾಕೆ ನಿಮ್ ಗಮನಕ್ಕೆ ಬಂದಿಲ್ವಾ ಇದು? ಇವತ್ತು ಇಡೀ ಭಾರತದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. 5 ಗ್ಯಾರಂಟಿಗಳನ್ನ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಅಂದಿನಿಂದ ಇಂದಿನವರೆಗೂ ಕೊಡ್ತಾ ಇದ್ದೇವೆ. ಮಧ್ಯದಲ್ಲಿ 2 ತಿಂಗಳ ಬಗ್ಗೆ ಅದೇನಾಗಿದೆ ಅನ್ನೋದು ನಮಗೂ ಸರಿಯಾಗಿ ಗೊತ್ತಾಗಿಲ್ಲ. ಅದೆಲ್ಲ ಇವತ್ತು CM ಅವರು ಸ್ವತಃ ಅವರ ಆರ್ಥಿಕ ಸಚಿವರು ಕೂಡ ಇವತ್ತು ಇದರಲ್ಲಿ ಅಸೆಂಬ್ಲಿಯಲ್ಲಿ ತಿಳಿಸ್ತಾರೆ. ಈ ಯಾವುದೇ ಜನಪರ ಕಾರ್ಯಕ್ರಮ ಮಾಡಿದಾಗ ಹೊರೆ ಅನ್ನೋದಕ್ಕಿಂತ ಈಗ ಜನಕ್ಕೆ ಸಹಾಯ ಮಾಡ್ತೀವಿ ಅನ್ನೋದ್ರಲ್ಲಿ ಬರೀ ಬಿಲ್ಡಿಂಗ್ ಕಟ್ಟೋದು, ರಸ್ತೆ ಮಾಡೋದು ಇವೇ ಅಲ್ಲ. ಇದು ಕೂಡ ಅವರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಆರ್ಥಿಕ ಸಬಲತೆಗೆ ಅವಕಾಶ ಕೊಡ್ತಕ್ಕಂಥದ್ದು. ಇದು ವರ್ಲ್ಡ್ ಇದರಲ್ಲೇ UN ಚರ್ಚೆ ಆಗಿದೆ. UN ಅಧ್ಯಕ್ಷರೇ ಇದನ್ನ ಸಮರ್ಥನೆ ಮಾಡಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಇದಿದೆ. ಭಾರತದಲ್ಲೂ ಕೂಡ ಮೊದಲು ಇದನ್ನ ಚಾಲನೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಇದಾಗಲ್ಲ ಅಂತ ಹೇಳಿದ್ರು. ಆದ್ರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿ ನಾವು ಮಾಡಿರೋ ಕಾರ್ಯಕ್ರಮ ನಮ್ಮ ಮಾಡಲ್ಲ ಅನ್ನೋದನ್ನ ಬೇರೆ ರಾಜ್ಯಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇದು ಆರೋಪ ಮಾಡೋರು ಯಾರಿಗೆ ಬೇಕಾದ್ರೂ ಮಾಡಲಿ, ಆದ್ರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಯಾವುದು ತೊಂದರೆ ಆಗಿಲ್ಲ. ಕರ್ನಾಟಕದ ಅತಿ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಷ್ಟ್ರದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು. ಹಣಕಾಸಿನ ವ್ಯವಸ್ಥೆನ ಸುಭದ್ರವಾಗಿ ನಡೆಸೋದ್ರಲ್ಲಿ ಯಾವ ಆರ್ಥಿಕ ತಜ್ಞರಿಗೂ ಕೂಡ ಕಡಿಮೆ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಏನು 1,18,000 ಕೋಟಿ ರೂಪಾಯಿಗಳು ಇವತ್ತು ವ್ಯಯ ಆಗಿದೆ. ಇದ್ರ ಜೊತೆಗೇನೆ ನಾವು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ ಬಡ್ಜೆಟ್ಟಿನ ಗಾತ್ರ ಇದ್ದಿದ್ದು 2 ಲಕ್ಷ ಕೋಟಿ. ಇವಾಗ ಸಿದ್ದರಾಮಯ್ಯನವ್ರು ಮಂಡನೆ ಮಾಡ್ತಕ್ಕಂಥ ಬಡ್ಜೆಟ್ಟಿನ ಗಾತ್ರ 4,09,000 ಕೋಟಿ. ಅದು ನಮ್ಮ ಹಣಕಾಸಿನ ವ್ಯವಸ್ಥೆನೂ ಕೂಡ ಹೆಚ್ಚಿದೆ. ನಮಗೆ ಎಲ್ಲ ರೀತಿಯ ಸೌಕರ್ಯ ಸಿಕ್ಕಿ ಇಡೀ ಭಾರತದಲ್ಲೇ ಎಲ್ಲ ರಂಗದಲ್ಲೂ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಆ ದೃಷ್ಟಿಯಲ್ಲಿರುವಾಗ ಅದನ್ನು ನಾವು ಬೇರೆ ರೀತಿಯಲ್ಲಿ ಹೇಳಕ್ಕಾಗಲ್ಲ. ಚುನಾವಣೆ ಅಂದಾಗ ಇಲ್ಲಿಂದ ದುಡ್ಡು ಕೊಟ್ಟರು ಅಂತ ಹೇಳೋದು ವಿರೋಧ ಪಕ್ಷದವರ ಒಂದು ಆಪಾದನೆ ಹೊರತು ಸತ್ಯದ. ಅದು ವಿಜಯೇಂದ್ರ ಅವ್ರಿಗೆ ಅವ್ರ ತಟ್ಟೆಯಲ್ಲಿ ಹೆಗ್ಡ ಬಿದ್ದಿರೋದು ಜ್ಞಾಪಕ ಇಲ್ಲ ಅವ್ರಿಗೆ. ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡುವಂಥ ಪರಿಸ್ಥಿತಿ. ಅವ್ರ ತರ ಏನ್ ಮಾಡ್ತಾರೆ? ಅವರು ಇವತ್ತು ಅವ್ರ ಪರಿಸ್ಥಿತಿ ಇಷ್ಟೆಲ್ಲ ಹದಗೆಟ್ಟಿದೆ. ನಾವೆಲ್ಲ ಸರಿಯಾಗಿ ನಡೆಸ್ತಾ ಇರೋವಾಗ್ಲೂ ಇದೊಂದು ಕೂಗು ಎದ್ದೇಳುತ್ತೆ. ಹಾಗೆ ನಮಗಂತೂ ಹೈಕಮಾಂಡ್ ಹೇಳಿದ್ದಾರೆ. ಅದು ಸರಿಯಾದ ಸಮಯದಲ್ಲಿ ತೀರ್ಮಾನ ಆಗುತ್ತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ತಾವು ಕೂಡ ಅಧ್ಯಕ್ಷರು ಉಂಟು, ಯಾಕೆ ನಿಮ್ ಗಮನಕ್ಕೆ ಬಂದಿಲ್ವಾ ಇದು? ಇವತ್ತು ಇಡೀ ಭಾರತದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. 5 ಗ್ಯಾರಂಟಿಗಳನ್ನ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಅಂದಿನಿಂದ ಇಂದಿನವರೆಗೂ ಕೊಡ್ತಾ ಇದ್ದೇವೆ. ಮಧ್ಯದಲ್ಲಿ 2 ತಿಂಗಳ ಬಗ್ಗೆ ಅದೇನಾಗಿದೆ ಅನ್ನೋದು ನಮಗೂ ಸರಿಯಾಗಿ ಗೊತ್ತಾಗಿಲ್ಲ. ಅದೆಲ್ಲ ಇವತ್ತು CM ಅವರು ಸ್ವತಃ ಅವರ ಆರ್ಥಿಕ ಸಚಿವರು ಕೂಡ ಇವತ್ತು ಇದರಲ್ಲಿ ಅಸೆಂಬ್ಲಿಯಲ್ಲಿ ತಿಳಿಸ್ತಾರೆ. ಈ ಯಾವುದೇ ಜನಪರ ಕಾರ್ಯಕ್ರಮ ಮಾಡಿದಾಗ ಹೊರೆ ಅನ್ನೋದಕ್ಕಿಂತ ಈಗ ಜನಕ್ಕೆ ಸಹಾಯ ಮಾಡ್ತೀವಿ ಅನ್ನೋದ್ರಲ್ಲಿ ಬರೀ ಬಿಲ್ಡಿಂಗ್ ಕಟ್ಟೋದು, ರಸ್ತೆ ಮಾಡೋದು ಇವೇ ಅಲ್ಲ. ಇದು ಕೂಡ ಅವರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಆರ್ಥಿಕ ಸಬಲತೆಗೆ ಅವಕಾಶ ಕೊಡ್ತಕ್ಕಂಥದ್ದು. ಇದು ವರ್ಲ್ಡ್ ಇದರಲ್ಲೇ UN ಚರ್ಚೆ ಆಗಿದೆ. UN ಅಧ್ಯಕ್ಷರೇ ಇದನ್ನ ಸಮರ್ಥನೆ ಮಾಡಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಇದಿದೆ. ಭಾರತದಲ್ಲೂ ಕೂಡ ಮೊದಲು ಇದನ್ನ ಚಾಲನೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಇದಾಗಲ್ಲ ಅಂತ ಹೇಳಿದ್ರು. ಆದ್ರೆ
ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿ ನಾವು ಮಾಡಿರೋ ಕಾರ್ಯಕ್ರಮನ ನಮ್ಮ ಮಾಡಲ್ಲ ಅನ್ನೋದನ್ನ ಬೇರೆ ರಾಜ್ಯಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಹಣ ಬಿಹಾರ ಚುನಾವಣೆಗೆ ಹೋಗ್ತಿದೆ ಅಂತ ಬಳಕೆ ಆಗ್ತಾ ಇದೆ ಅಂತ ಇದು ಆರೋಪ ಮಾಡೋರು ಯಾರಿಗೆ ಬೇಕಾದ್ರೂ ಮಾಡಲಿ, ಆದರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಯಾವುದು ತೊಂದರೆ ಆಗಿಲ್ಲ. ಕರ್ನಾಟಕದ ಅತಿ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಷ್ಟ್ರದಲ್ಲಿ ಅಂದರೆ ಸಿದ್ದರಾಮಯ್ಯನವರು. ಹಣಕಾಸಿನ ವ್ಯವಸ್ಥೆನ ಸುಭದ್ರವಾಗಿ ನಡೆಸೋದ್ರಲ್ಲಿ ಯಾವ ಆರ್ಥಿಕ ತಜ್ಞರಿಗೂ ಕೂಡ ಕಡಿಮೆ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಏನು 1,18,000 ಕೋಟಿ ರೂಪಾಯಿಗಳು ಇವತ್ತು ವ್ಯಯ ಆಗಿದೆ. ಇದ್ರ ಜೊತೆಗೇನೆ ನಾವು ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ಬಡ್ಜೆಟ್ಟಿನ ಗಾತ್ರ ಇದ್ದಿದ್ದು 2 ಲಕ್ಷ ಕೋಟಿ. ಇವಾಗ ಸಿದ್ದರಾಮಯ್ಯನವ್ರು ಮಂಡನೆ ಮಾಡ್ತಕ್ಕಂಥ ಬಡ್ಜೆಟ್ಟಿನ ಗಾತ್ರ 4,09,000 ಕೋಟಿ. ಅದು ನಮ್ಮ ಹಣಕಾಸಿನ ವ್ಯವಸ್ಥೆನೂ ಕೂಡ ಹೆಚ್ಚಿದೆ. ನಮಗೆ ಎಲ್ಲ ರೀತಿಯ ಸೌಕರ್ಯ ಸಿಕ್ಕಿ ಇಡೀ ಭಾರತದಲ್ಲೇ ಎಲ್ಲ ರಂಗದಲ್ಲೂ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಆ ದೃಷ್ಟಿಯಲ್ಲಿರುವಾಗ ಅದನ್ನು ನಾವು ಬೇರೆ ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಚುನಾವಣೆ ಅಂದಾಗ ಇಲ್ಲಿಂದ ದುಡ್ಡು ಕೊಟ್ಟರು ಅಂತ ಹೇಳೋದು ವಿರೋಧ ಪಕ್ಷದವರ ಒಂದು ಅಪಾದ್ಯ ಹೊರತು ಸತ್ಯದ. ಅದು ವಿಜಯೇಂದ್ರ ಅವ್ರಿಗೆ ಅವ್ರ ತಟ್ಟೆಯಲ್ಲಿ ಹೆಗ್ಡ ಬಿದ್ದಿರೋದು ಜ್ಞಾಪಕವಿಲ್ಲ ಅವ್ರಿಗೆ. ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡುವಂಥ ಪರಿಸ್ಥಿತಿ. ಅವ್ರ ಥರ ಏನು ಮಾಡ್ತಾರೆ ಅವರು ಇವತ್ತು? ಅವ್ರ ಪರಿಸ್ಥಿತಿ ಇಷ್ಟೆಲ್ಲ ಹದಗೆಟ್ಟಿದೆ. ನಾವೆಲ್ಲ ಸರಿಯಾಗಿ ನಡೆಸ್ತಾ ಇರೋವಾಗ್ಲೂ ಇದೊಂದು ಕೂಗು ಎದ್ದೇಳುತ್ತೆ. ಹಾಗೆ ನಮಗಂತೂ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳಿದ್ದಾರೆ, ಅದು ಸರಿಯಾದ ಸಮಯದಲ್ಲಿ ತೀರ್ಮಾನ ಆಗುತ್ತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ತಾವು ಕೂಡ ಅಧ್ಯಕ್ಷರು, ಯಾಕೆ ನಿಮ್ ಗಮನಕ್ಕೆ ಬಂದಿಲ್ವಾ ಇದು? ಇವತ್ತು ಇಡೀ ಭಾರತದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. 5 ಗ್ಯಾರಂಟಿಗಳನ್ನ ಪ್ರಥಮ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಅಂದಿನಿಂದ ಇಂದಿನವರೆಗೂ ಕೊಡ್ತಾ ಇದ್ದೇವೆ. ಮಧ್ಯದಲ್ಲಿ 2 ತಿಂಗಳ ಬಗ್ಗೆ ಅದೇನಾಗಿದೆ ಅನ್ನೋದು ನಮಗೂ ಸರಿಯಾಗಿ ಗೊತ್ತಾಗಿಲ್ಲ. ಅದೆಲ್ಲ ಇವತ್ತು CM ಅವರು ಸ್ವತಃ ಅವರ ಆರ್ಥಿಕ ಸಚಿವರು ಕೂಡ ಇವತ್ತು ಇದರಲ್ಲಿ ಅಸೆಂಬ್ಲಿಯಲ್ಲಿ ತಿಳಿಸ್ತಾರೆ. ಈ ಯಾವುದೇ ಜನಪರ ಕಾರ್ಯಕ್ರಮ ಮಾಡಿದಾಗ ಹೊರೆ ಅನ್ನೋದಕ್ಕಿಂತ ಈಗ ಜನಕ್ಕೆ ಸಹಾಯ ಮಾಡ್ತೀವಿ ಅನ್ನೋದ್ರಲ್ಲಿ ಬರೀ ಬಿಲ್ಡಿಂಗ್ ಕಟ್ಟೋದು, ರಸ್ತೆ ಮಾಡೋದು ಇವೇ ಅಲ್ಲ. ಇದು ಕೂಡ ಅವರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಆರ್ಥಿಕ ಸಬಲತೆಗೆ ಅವಕಾಶ ಕೊಡ್ತಕ್ಕಂಥದ್ದು. ಇದು ವರ್ಲ್ಡ್ ಇದರಲ್ಲೇ UN ಚರ್ಚೆ ಆಗಿದೆ. UN ಅಧ್ಯಕ್ಷರೇ ಇದನ್ನ ಸಮರ್ಥನೆ ಮಾಡಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಇದಿದೆ. ಭಾರತದಲ್ಲೂ ಕೂಡ ಮೊದಲು ಇದನ್ನ ಚಾಲನೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಇದಾಗಲ್ಲ ಅಂತ ಹೇಳಿದರು. ಆದರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿ ನಾವು ಮಾಡಿರೋ ಕಾರ್ಯಕ್ರಮನ ನಮ್ಮ ಮಾಡಲ್ಲ ಅನ್ನೋದನ್ನ ಬೇರೆ ರಾಜ್ಯಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಹಣ ಬಿಹಾರ ಚುನಾವಣೆಗೆ ಹೋಗ್ತಿದೆ ಅಂತ ಬಳಕೆ ಆಗ್ತಾ ಇದೆ ಅಂತ ಇದು ಆರೋಪ ಮಾಡೋರು ಯಾರಿಗೆ ಬೇಕಾದ್ರೂ ಮಾಡಲಿ, ಆದರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಯಾವುದು ತೊಂದರೆ ಆಗಿಲ್ಲ. ಕರ್ನಾಟಕದ ಅತಿ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಷ್ಟ್ರದಲ್ಲಿ ಅಂದರೆ ಸಿದ್ದರಾಮಯ್ಯನವರು. ಹಣಕಾಸಿನ ವ್ಯವಸ್ಥೆನ ಸುಭದ್ರವಾಗಿ ನಡೆಸೋದ್ರಲ್ಲಿ ಯಾವ ಆರ್ಥಿಕ ತಜ್ಞರಿಗೂ ಕೂಡ ಕಡಿಮೆ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಏನು 1,18,000 ಕೋಟಿ ರೂಪಾಯಿಗಳು ಇವತ್ತು ವ್ಯಯ ಆಗಿದೆ. ಇದ್ರ ಜೊತೆಗೇನೆ ನಾವು ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ಬಡ್ಜೆಟ್ಟಿನ ಗಾತ್ರ ಇದ್ದಿದ್ದು 2 ಲಕ್ಷ ಕೋಟಿ. ಇವಾಗ ಸಿದ್ದರಾಮಯ್ಯನವ್ರು ಮಂಡನೆ ಮಾಡ್ತಕ್ಕಂಥ ಬಡ್ಜೆಟ್ಟಿನ ಗಾತ್ರ 4,09,000 ಕೋಟಿ. ಅದು ನಮ್ಮ ಹಣಕಾಸಿನ ವ್ಯವಸ್ಥೆನೂ ಕೂಡ ಹೆಚ್ಚಿದೆ. ನಮಗೆ ಎಲ್ಲ ರೀತಿಯ ಸೌಕರ್ಯ ಸಿಕ್ಕಿ ಇಡೀ ಭಾರತದಲ್ಲೇ ಎಲ್ಲ ರಂಗದಲ್ಲೂ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಆ ದೃಷ್ಟಿಯಲ್ಲಿರುವಾಗ ಅದನ್ನು ನಾವು ಬೇರೆ ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಚುನಾವಣೆ ಅಂದಾಗ ಇಲ್ಲಿಂದ ದುಡ್ಡು ಕೊಟ್ಟರು ಅಂತ ಹೇಳೋದು ವಿರೋಧ ಪಕ್ಷದವರ ಒಂದು ಅಪಾದ್ಯ ಹೊರತು ಸತ್ಯದ.